ಇದ್ದು ಆ KR ನಗರ ಸಂತ್ರಸ್ತೆಗೆ ರಕ್ಷಣೆ ಕೊಟ್ಟಿದ್ದು, ಆಕೆನ ವಿಚಾರಣೆ ಕರ್ಕೊಂಡ್ ಬಂದಿದ್ದು ಬಂಡೆ ತರ ನಿಂತಿಲ್ರಿ ಅವಳು. ಇನ್ನು ವೈರಲ್ ವಿಡಿಯೋದಲ್ಲಿ ಪ್ರಜ್ವಲ್ ಅಂತ ಗೊತ್ತಾಗಿದೆ ರೋಚಕ. ಹೆಂಗ್ ಗೊತ್ತಾಯಿತು, ಹೆಂಗ್ ಕಂಡಿಡಿದ್ರು? ಹೊಸ ತಂತ್ರಜ್ಞಾನದಿಂದ ವೈರಲ್ ವಿಡಿಯೋದಲ್ಲಿ ಪ್ರಜ್ವಲ್ ಪತ್ತೆಯಾಗ್ತಾರೆ. ಅನಾಟೋಮಿಕಲ್ ಕಂಪಾರಿಸನ್ ಆಫ್ ಜೆನಿಟಲ್ ಈ ಟೆಕ್ನಾಲಜಿಯನ್ನು ಬಳಸಿದ್ದಾರೆ. ಟರ್ಕಿಲಿ ಬಳಸ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಈ ಟೆಕ್ನಾಲಜಿಯನ್ನ ಬಳಸಿದ್ದಾರೆ. SIT ತನಿಖೆ ವೇಳೆ ಟರ್ಕಿ ತಂತ್ರಜ್ಞಾನ ಬಳಕೆಯನ್ನು ಮಾಡಲಾಗಿದೆ. ಜನನೇಂದ್ರಿಯ ಫಿಸಿಕಲ್ ಅಪಿರಿಯನ್ಸ್ ಮೂಲಕ ಇದು ಅವರೇ ಅನ್ನೋದು ಪತ್ತೆ ಮಾಡಲಾಯಿತು. ಪ್ರಜ್ವಲ್ ರೇವಣ್ಣ ಅವರು ಅಂತ ಇಲ್ದಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ. ಏನು ಬೇಕಾದರೂ ವಾದ ಮಾಡಬಹುದು. ಆ ವಿಡಿಯೋದಲ್ಲಿ ನಾನಿಲ್ಲ, ನನ್ನ ಮುಖ ಕಾಣಿಸಿದೆ, ಅಲ್ಲಿ ನನ್ನ ಮುಖ ಕಾಣಿಸಿದೆ, ಅದರಲ್ಲಿ ಇಲ್ವಲ್ಲ. ಹಂಗಂದ್ರೆ ನಾನು ಹೆಂಗೆ ಅಂತ ಹೇಳ್ತೀರಿ? ಹಿಂಗೆ ವಾದ ಮಾಡಿದ್ದಾರೆ, ಮಾಡ್ತಾರೆ ಎಲ್ಲರೂ, ಯಾರಾದರೂ ಅಷ್ಟೇ. ಅದಕ್ಕೇನೆ ಟರ್ಕಿ ಮೂಲದ ಒಂದು ಟೆಕ್ನಾಲಜಿಯನ್ನು ಬಳಸಿ ಎಕ್ಸ್ಪರ್ಟ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ಡ್ ಆಗಿ ಅದನ್ನು ಕಂಡು ಹಿಡಿದಿದ್ದಾರೆ ಅವರೇ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ SIT ಅವ್ರಿಗೆ ಪ್ರಭಾವಗಳು, ಸಹಜವಾಗಿ ಒತ್ತಡಗಳು ಬಂದೇ ಬರುತ್ತೆ. ಯಾಕಂದರೆ ರಾಜಕೀಯ ಪ್ರಭಾವ ಇರುವಂಥ ಕುಟುಂಬ ಹಿನ್ನೆಲೆಯಲ್ಲಿ ಆ ರೀತಿ ಚರ್ಚೆ ಆಯಿತು ಸಹಜವಾಗಿಯೇ. ಅವರ ಒಂದು ಶ್ರಮ ಇರ್ಬೋದು, SPP ಅವರ ಸಮರ್ಥವಾದಂಥ ವಾದ ಇರ್ಬೋದು, ನಿಷ್ಪಕ್ಷಪಾತವಾಗಿ SIT ಅವರ ತನಿಖೆ, ಅದರ ಜೊತೆಗೆ ಈ ಹೈ ಟೆಕ್ನಿಕ್ ಏನಿದೆ ಬಳಸಿದ್ದಾರೆ ತಂತ್ರಜ್ಞಾನವನ್ನು, ಅದು ಹೇಗೆ ಸಾಧ್ಯ ಆಯಿತು ಈ ಪ್ರಕರಣದಲ್ಲಿ ಆರೋಪಿ ಪ್ರಜ್ವಲ್ನೇ ಅಂತೇಳಿ ಕಂಡುಹಿಡಲಿಕ್ಕೆ? ಪ್ರಭು, ಏನಂತ ಹೇಳಿದ್ರೆ, ಇಡೀ ಪ್ರಕರಣವನ್ನು ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಏನೋ ಈತನಿಗೆ ಆರೋಪಿತ ದೋಷಿ ಏನಿದ್ದಾನೆ ಈತನಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಮಾಡಿದ ಬಳಿಕ SIT ಕೂಡ ಒಂದು ಪ್ರೆಸ್ ಮೀಟನ್ನು ಕರೆದಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಆ SIT ತಂಡದ ಹಿರಿಯ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದು, ಇಡೀ ಪ್ರಕರಣ ಏನಿತ್ತು, ಪ್ರಕರಣವನ್ನು ನಾವು ಏನು ಸಂತ್ರಸ್ತೆ ನಮ್ಮ ಜೊತೆ ಗಟ್ಟಿಯಾಗ ನಿಂತರು, ಹೀಗಾಗಿ ನಾವು ಇಡೀ ಪ್ರಕರಣವನ್ನು ಅದಕ್ಕೆ ನ್ಯಾಯವನ್ನು ಕೊಡಿಸಲಿಕ್ಕೆ ಸಹಕಾರವಾಯಿತು. ಪ್ರತಿ ಪ್ರಕರಣದಲ್ಲೂ ದೂರುದಾರರು ಇಲ್ಲ ಸಂತ್ರಸ್ತರು ಏನು ನಿಂತರು, ಅವರು ಈ ರೀತಿಯಾಗಿ ನಮ್ಮ ಜೊತೆ ನಿಂತರೆ ತನಿಖಾಧಿಕಾರಿಗಳಿಗೆ ಸಹಕಾರವನ್ನು ನೀಡಿದ್ದೆ ಆದರೆ ಎಂತಹ ಪ್ರಕರಣದಲ್ಲೂ ಕೂಡ ನಾವು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಆಗುತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ನಮಗೆ ಇಡೀ ಪ್ರಕರಣದಲ್ಲಿ ಯಾವುದೇ ಒತ್ತಡ ಕೂಡ ಬಂದಿಲ್ಲ, ನಾವು ಯಾವುದೇ ಒತ್ತಡ ಕೂಡ ಮಣಿಯಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಯಾವುದೇ ರೀತಿಯ ಒತ್ತಡಗಳು ಕೂಡ ನಮಗೆ ಬರಲಿಲ್ಲ ಅಂತ. ಇನ್ನು ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಕೂಡ ಆ ಪ್ರಕರಣದ ತನಿಖೆ, ಇನ್ವೆಸ್ಟಿಗೇಷನಿಂದ ಹಿಡಿದು ಟ್ರಯಲ್ವರೆಗೂ ಕೂಡ ತುಂಬ ಚೆನ್ನಾಗಿ ಮಾಡಲಾಗಿದೆ ಅಂತೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. SIT ತನಿಖಾಧಿಕಾರಿಗಳಿರ್ಬೋದು, ಆ ಇಡೀ ತಂಡಕ್ಕಿರ್ಬೋದು, ಅದ್ರ ಜೊತೆಗೆ ಇಡೀ ತಂಡ ಮಾಡಿದಂಥ ತನಿಖೆ ಅನ್ನತ್ತೆ, ಸಾಕ್ಷ್ಯಾಧಾರಗಳಿರ್ಬೋದು, ಹೇಳಿಕೆಗಳಿರ್ಬೋದು, ಪ್ರತಿ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಎವ್ರಿ ಸೆಕೆಂಡ್ ಏನು ಇವರು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ಅದನ್ನು ಸಾಕ್ಷಿಯಾಗಿ ಪರಿಗಣನೆಯನ್ನು ಮಾಡೋಕ್ಕೆ, ಸಾಕ್ಷಿಯಾಗಿ ಮಾರ್ಪಾಟು ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗುತ್ತೆ. ಅದನ್ನು SIT ತಂಡ ಮಾಡಿತ್ತು. ಸೊ ಕೇವಲ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ರಷ್ಟೇ ಆರೋಪಿತರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಇಲ್ಲ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ, ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ SPPಗಳೇನಿರ್ತಾರೆ, ವಕೀಲರು ಏನಿರ್ತಾರೆ, ನ್ಯಾಯಾಲಯದಲ್ಲಿ ಟ್ರಯಲ್ ಮಾಡುವಂಥ ಸಂದರ್ಭದಲ್ಲಿ ಸಮರ್ಥವಾಗಿ ಅದನ್ನು ಇವರು ವಾದ ಮಂಡನೆಯನ್ನು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಜಗದೀಶ್ ಮತ್ತು ಅಶೋಕ್ ನಾಯ್ಕ್ ಇಬ್ಬರು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆ SIT ಅಧಿಕಾರಿಗಳು ಇಲ್ಲಿನ ಟೆಕ್ನಿಕಲ್ ಜೊತೆಗೆ ಟರ್ಕಿ ದೇಶದ ಕೆಲವೊಂದು ಟೆಕ್ನಿಕಲ್ ಅಸಿಸ್ಟೆನ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿನ ಟೆಕ್ನಾಲಜಿಯನ್ನು ಬಳಸಿ ಇದು ಯಾವ ರೀತಿಯಾಗಿ ಈ ವಿಡಿಯೋ ಏನು ವೈರಲ್ ಆಗ್ತಾ ಇತ್ತು, ಸಂತ್ರಸ್ತೆ ಮತ್ತು ಆರೋಪಿತ ಏನಿದ್ದ, ಸೊ ಆ ವಿಡಿಯೋಗಳು ಅವ್ರದ್ದೇ ಅಂಥೇಳಿ ಮೊದಲು ಅದನ್ನು ಸಾಬೀತುಪಡಿಸಬೇಕಾಗುತ್ತೆ. ಅದನ್ನು ಸಾಬೀತುಪಡಿಸೋಕ್ಕೆ ಟೆಕ್ನಾಲಜಿ ಮುಖಾಂತರ ಯಾವ ರೀತಿಯಾಗಿ ಸಾಬೀತುಪಡಿಸಬೇಕು ಅಂದಾಗ ನಮ್ಮಲ್ಲಿ ಅಂತಹ ಟೆಕ್ನಾಲಜಿಗಳಿಲ್ಲ. ಹೀಗಾಗಿ ಟರ್ಕಿಯ ಟೆಕ್ನಾಲಜಿಯನ್ನು ತೆಗೆದುಕೊಂಡು ಮನುಷ್ಯನ ದೇಹದ ಅಂಗಾಂಗಗಳು ಯಾವುದೇ ಇದ್ದಿದೆ ಅದನ್ನು ಯಾವ ರೀತಿಯಾಗಿ ಪತ್ತೆಯನ್ನು ಮಾಡ್ಬೋದು. ಉದಾಹರಣೆಗೆ ಫಿಂಗರ್ ಪ್ರಿಂಟ್ಗಳನ್ನು ನಾವು ಎಲ್ಲೋ ಒಂದು ಕಡೆ ಇಟ್ಟರೆ ಅದನ್ನು ಎಲ್ಲೇ ಚೆಕ್ ಮಾಡಿದ್ರು ಆ ಮೆಷಿನ್ನಲ್ಲಿ ಇಂಥವ್ರದ್ದೇ ಅಂತ ಏನು ಡೀಟೇಲ್ ಬರುತ್ತೆ. ಆ ರೀತಿಯಾಗಿ ಇವರ ವಿಡಿಯೋಗಳ ಫೋಟೋಗಳನ್ನು ತೆಗೆದುಕೊಂಡು ಅದನ್ನು ಇಟ್ಕೊಂಡು ಇವರು ಆತನ ಅಂಗಾಂಗಗಳಿರ್ಬೋದು ಇಲ್ಲ ಸಂತ್ರಸ್ತೆ ಇರ್ಬೋದು ಇವರೇ ಅಂಥೇಳಿ ಅವರನ್ನು ತೀರ್ಪನ್ನು ಕೊಡಲಿಕ್ಕೆ ಇಲ್ಲ ಪತ್ತೆಯನ್ನು ಮಾಡಲಿಕ್ಕೆ, ಇವರೇ ಅಂಥೇಳಿ ಗುರುತನ್ನು ಪತ್ತೆಯನ್ನು ಮಾಡಲಿಕ್ಕೆ ಸಹಕಾರಿಯಾಗಿರುವಂಥದ್ದು. ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಚಾರ್ಜ್ ಶೀಟ್ನ ಜೊತೆಗೆ ಉಲ್ಲೇಖವನ್ನು ಮಾಡಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದರು. ಅದನ್ನು ಸಮರ್ಥವಾಗಿ ವಾದ ಮಂಡನೆ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಆರೋಪಿಗೆ ಅಂದರೆ ಒಂದೇ ಕೇಸಿನಲ್ಲಿ 2 ಸೆಕ್ಷನ್ ಅಡಿಯಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು. ಇದೇ ಇಂತಹ ಪ್ರಕರಣ ಮೊದಲನೇ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕೆಂದರೆ ಜನಪ್ರತಿನಿಧಿಗಳ ಮೇಲೆ ಇಂತಹ ಪ್ರಕರಣಗಳು ಬಂದಾಗ ಅವರು ತಮ್ಮ ಅಧಿಕಾರದಿಂದ ಇಲ್ಲ ಹಣದಿಂದ
ಪ್ರಭಾವದಿಂದ ತಮ್ಮ ಪ್ರಭಾವದಿಂದ ಇಡೀ ಪ್ರಕರಣವನ್ನು ಮುಚ್ಚಾಕುವಂಥದ್ದು ಮತ್ತು ಅವರ ಪ್ರಭಾವವನ್ನು ಬೆಳೆಸಿ ಅದರಿಂದ ಹೊರಬರಲಿಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ. ಆದರೆ ಇದೇ ಮೊದಲನೇ ಪ್ರಕರಣ ಅನಿಸುತ್ತೆ. ಕೇವಲ 14 ತಿಂಗಳಲ್ಲಿ ಆರೋಪ, ಅದ್ರ ಜೊತೆಗೆ ಪ್ರಕರಣ, ಅವ್ರ ಬಂಧನ ಆಗುವಂಥದ್ದು, ಆತನ ಬಂಧನದಿಂದ ಇವತ್ತರೂ ಕೂಡ ಆತನಿಗೆ ಬಿಡುಗಡೆ ಆಗಿಲ್ಲ. ಅದರ ಜೊತೆಗೆ ಇನ್ನು ಮುಂದಕ್ಕೂ ಕೂಡ ಬಿಡುಗಡೆ ಆಗೋದಿಲ್ಲ ಈಗ ಕೊಟ್ಟಿರುವ ಶಿಕ್ಷೆಯ ಪ್ರಕಾರ. ಸುಮಾರು 14 ತಿಂಗಳಿಂದ ಆತ ಏನು ದೋಷಿ ಪ್ರಜ್ವಲ್ ಜೈಲಿನಲ್ಲಿದ್ದ, ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಇಡೀ ಪ್ರಕರಣ ಅಂತ ನೋಡಿದಾಗ ಇಂಥ ಸಂತ್ರಸ್ತೆಯರಿಗೆ ಯಾರಿಗೆ ಈ ರೀತಿಯಾಗಿ ಅನ್ಯಾಯಗಳಾಗಿರುತ್ತೆ ಅವ್ರಿಗೆ ನಿಜಕ್ಕೂ ಕೂಡ ಇನ್ನೂ ನಮಗೆ ನ್ಯಾಯ ಸಿಗುತ್ತೆ. ಅವ್ರು ಎಂಥ ಪೊಲಿಟಿಷಿಯನ್ ಆಗಿರಲಿ, ಯಾರೇ ಆಗಿರಲಿ, ಎಂಥ ಶಕ್ತಿವಂತನಾದರೂ ಕೂಡ ನಾವು ನ್ಯಾಯವನ್ನು ಪಡ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ ಉದಾಹರಣೆಯ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.